ಆತ್ಮೀಯ ಬಂಧುಗಳೇ, ಹೀಗೆ ಗೋಲಾಪ್ಮ ಶ್ರೀರಾಮಕೃಷ್ಣರ ವಲಯಕ್ಕೆ ಬಂದಳು. ಅವರ ಸ್ಪರ್ಶ, ಅವರ ಮಾತುಕತೆಗಳಿಂದ ಜೀವನದಲ್ಲಿ ಸಮಾಧಾನವನ್ನು ಹೊಂದಿದಳು. ಆಮೇಲೆ ಅವಳು ಕೂಡ ತನ್ನ ಜೀವನವನ್ನು ಭಗವಂತನಿಗಾಗಿ, ಸಾಧನೆಗಾಗಿ ಮುಡಿಪಾಗಿಟ್ಟಳು. ತತ್ಪರಿಣಾಮವಾಗಿ ದಕ್ಷಿಣೇಶ್ವರಕ್ಕೆ ಬಂದು ಅವಳು ಕೂಡ ವಾಸ ಮಾಡತೊಡಗಿದಳು. ಅವಳನ್ನು ಶ್ರೀಮಾತೆಯವರಿಗೆ ರಾಮಕೃಷ್ಣರು ಪರಿಚಯ ಮಾಡಿಕೊಡ್ತಾ ಹೇಳಿದರು, ಅವಳ ಬಗ್ಗೆ ಎಲ್ಲ ಹೇಳಿದರು. ಆಮೇಲೆ ಒಂದಿನ ಅವಳು ಇಲ್ಲದೇ ಇರುವಾಗ ಶ್ರೀಮಾತೆಯವರ ಹತ್ರ ಶ್ರೀರಾಮಕೃಷ್ಣ ಹೇಳ್ತಾರೆ, ನೋಡು, ನಿನ್ನ ಜೀವನದ ಕೊನೆಯ ಉಸಿರಿನವರೆಗೂ ನಿನ್ನ ಜೊತೆಗಿರುವಂಥವಳು ಈಗ ಬಂದಿದ್ದಾಳಲ್ಲ, ಅವಳು ನಿನ್ನ ಜೊತೆಗೆ ಯಾವಾಗಲೂ ಇರ್ತಾಳೆ ಅಂತ ಹೇಳ್ತಾರೆ. ಯಾರಂದ್ರೆ ಇದೇ ಗೋಲಪ್ಪ. ಕೊನೆಯವರೆಗೂ ಕೂಡ ಶ್ರೀಮಾತೆಯವರನ್ನ ನೋಡ್ಕೋತಾಳೆ, ಅತ್ಯಂತ ಕಾಳಜಿಯಿಂದ ನೋಡ್ಕೋತಾಳೆ. ಕೆಲವೊಂದ್ಸಾರಿ ಅವಳ ಕಾಳಜಿ ಬೇರೆಯವರಿಗೆ ತೊಂದರೆ ಅಂತ ಅನಿಸ್ತದೆ. ಯಾಕೆಂತಂದ್ರೆ ಅವಳು ಅಷ್ಟೊಂದು ಶ್ರೀಮಾತೆಯವರ ಬಗ್ಗೆ ತುಂಬ ಸ್ಟ್ರಿಕ್ಟ್ ಆಗಿ ಅವಳ ಶ್ರೀಮಾತೆಯವರ ಆರೋಗ್ಯ, ಆಹಾರ ಎಲ್ಲವನ್ನ ನೋಡ್ಕೊಳ್ತಾಳೆ ಮುಂದೆ. ಆದರೆ ಈಗ ಶ್ರೀರಾಮಕೃಷ್ಣರ ಆ ಒಂದು ಸಂಪರ್ಕದಲ್ಲಿ ದಕ್ಷಿಣೇಶ್ವರದ ಆ ಕೊಠಡಿಯಲ್ಲಿ ಶ್ರೀರಾಮಕೃಷ್ಣರ ಮಧುರವಾದ ವಚನಗಳನ್ನ, ಭಗವತ್ ಪ್ರೇಮದ ಕುರಿತಾದ ವಚನಗಳನ್ನ, ಮಾತುಗಳನ್ನ ಕೇಳ್ತಾ ಕೇಳ್ತಾ ತನ್ನ ಜೀವನವನ್ನ ಕಳೀತಾ ಇರ್ತಾಳೆ. ಅವಳು ಬಂದ್ಮೇಲೆ, ದಕ್ಷಿಣೇಶ್ವರಕ್ಕೆ ಬಂದ್ಮೇಲೆ ಮೊದಲು ಶ್ರೀಮಾತೆಯವರೇ ಆಹಾರವನ್ನು ತಯಾರು ಮಾಡಿಕೊಂಡು ಶ್ರೀರಾಮಕೃಷ್ಣರಿಗೆ ಒಯ್ದು ಕೊಡ್ತಾ ಇದ್ರು. ಈಗ ಈ ಗೋಲಾಪ್ಮ ಆ ಕೆಲಸವನ್ನ ಮಾಡ್ತಾ ಇದ್ದಾಳೆ. ಇಲ್ಲಿ ಒಂದು ದೊಡ್ಡ ಒಂದು ಘಟನೆ ಏನಂತಂದ್ರೆ, ಶ್ರೀಮಾತೆಯವರು ಅಟ್ಲೀಸ್ಟ್ ಯಾವಾಗಲೂ ಶ್ರೀರಾಮಕೃಷ್ಣರನ್ನ ಅವರು ನೋಡೋದಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಊಟ ಕೊಡೋದಕ್ಕಾದ್ರೂ ಬಂದು ನೋಡ್ಕೊಳ್ತಾ ಇದ್ರು, ನೋಡ್ಕೊಂಡು ಹೋಗ್ತಾ ಇದ್ರು. ಅಷ್ಟು ಅವರಿಗೆ ಸಂತೋಷ ಆಗ್ತಿತ್ತು. ಈ ಗೋಲಾಪ್ಪ ಬಂದ್ಮೇಲೆ ಅದು ಕೂಡ ತಪ್ಪಿ ಹೋಯ್ತು. ಅವ್ರು ಕೇವಲ ಅಡಿಗೆ ಮಾಡಿಕೊಂಡು ಕೊಡೋದಾಯ್ತು. ಹೀಗೆ ಅವಳು ರಾಮಕೃಷ್ಣ ಹತ್ತಿರ ಬಂದು ಕೂತ್ಕೋತಾಳೆ. ಸಂಜೆ ಹೊತ್ತಾದ ತಕ್ಷಣ ಅವರು ಆ ಭಗವದ್ಭಾವದಲ್ಲಿ ಮಾತಾಡ್ತಾ ಕೂತ್ಕೊಂಡಿರ್ತಾರೆ. ಭಕ್ತರೆಲ್ಲ ಬಂದಿರ್ತಾರೆ. ಅದನ್ನೇ ಇವಳು ಕೇಳ್ತಾ ಕೂತ್ಕೊಂಡು ಅದರಲ್ಲೇ ಮೈ ಮಾರ್ಬಿಡ್ತಾಳೆ. ರಾಮಕೃಷ್ಣರ ಊಟದ ಸಮಯ ಎಷ್ಟೋ ಹೊತ್ತಾದ್ರೂ ಕೂಡ ಇವಳು ಬರೋದಿಲ್ಲ. ಹೀಗೆ ಅವಳಿಂದಾಗಿ ಬಹಳ ಲೇಟಾಗಿ ಶ್ರೀಮಾತೆಯವರು ಅಲ್ಲಿ ಅಡಿಗೆ ಮಾಡಿಕೊಂಡು ನಹಬತ್ಖಾನೆಯಲ್ಲಿ ಕಾಯ್ತಾ ಇರ್ತಾರೆ, ಇನ್ನೂ ಬರಲಿಲ್ಲ ಅವಳವರು ಅಂತ ಹೇಳಿ. ಹೀಗೆ ಆಮೇಲೆ ಶ್ರೀಮಾತೆಯವರು ಅವಳಿಗೆ ಹೇಳ್ತಾರೆ, ನೀನು ಆ ರೀತಿ ಮಾಡಬಾರ್ದು, ಸರಿಯಾದ ಸಮಯಕ್ಕೆ ಹೋಗಿ ತೆಗೆದುಕೊಂಡು ಅವರ ಊಟವನ್ನ ಕೊಡಬೇಕು ಅಂಥೇಳಿ ಒಂದು ನಿರ್ದೇಶನವನ್ನ ಕೊಡ್ತಾರೆ. ಹೀಗೆ ಈ ಭಗವತ್ ಪ್ರೇಮ ಮತ್ತು ಪ್ರಪಂಚದ ಅನಿಶ್ಚಿತತೆ, ಅಶಾಶ್ವತತೆಯ ಕುರಿತಾದಂಥ ಆ ಭಾವನೆಗಳನ್ನ ಕೇಳ್ತಾ ಕೇಳ್ತಾ ಅವಳಿಗೆ ಒಳಗಡೆಗೆ ಭಗವದ್ಭಾವ ಬರುತ್ತದೆ. ಆಮೇಲೆ ಅವಳು ಕೂಡ ಒಂದಷ್ಟು ಸಾಧನೆಯನ್ನ ಮಾಡ್ತಾಳೆ. ಯಾಕಂದ್ರೆ ರಾಮಕೃಷ್ಣರ ಹತ್ತಿರ ಹೋದ್ಮೇಲೆ ಅಲ್ಲಿ ಭಗವಂತನ ಬಿಟ್ಟು ಬೇರೆ ಇನ್ನೇನು ಇಲ್ಲ. ನಮಗೆ ಅವರು ಹೊರಗಡೆಗೆ ಕೆಲವು ವಿಚಾರಗಳನ್ನ ಪ್ರೀತಿ ತೋರಿಸಿದ್ರು, ಕರುಣೆ ತೋರಿಸಿದ್ರು ಅಂತ ಕಂಡ್ರೂ ಕೂಡ ಅವರ ಉದ್ದೇಶ ಆ ಜೀವಿಯನ್ನ, ಅವಳು ಗೋಲಾಪ್ಮ ಇರಲಿ, ಗೋಪಾಲರ್ಮ ಇರಲಿ, ಇನ್ನು ಯಾರೇ ಭಕ್ತರಿರ್ಲಿ, ಅವರೆಲ್ಲರನ್ನೂ ಕೂಡ ಭಗವಂತನ ಕಡೆಗೆ ಅವರ ಮನಸ್ಸೆಲ್ಲ ಹೋಗ್ಬೇಕು. ಅವರ ಉದ್ದೇಶ ಅದು. ಹಾಗಾದಾಗಲೇ ಜೀವನ ಸಾರ್ಥಕ್ಯ ಅನ್ನುವಂಥದ್ದು ಅವರಿಗೆ ಗೊತ್ತಿತ್ತು. ಹಾಗಾಗಿ ಇವರನ್ನೆಲ್ಲ ಆ ರೀತಿಯಾಗಿ ಅವರು ಸೇರಿಸ್ತಾ ಇದ್ರು. ಶ್ರೀರಾಮಕೃಷ್ಣರು ಗೋಲಾಪ್ಮಾಳನ್ನ ಶ್ರೀಮಾತೆಯವರಿಗೆ ಪರಿಚಯಿಸುತ್ತಾ ಹೇಳಿದ್ರಂತ ಹೇಳಿದ್ನಲ್ಲ, ಬ್ರಾಹ್ಮಣರ ಹುಡುಗಿಗೆ ಚೆನ್ನಾಗಿ ತಿನಿಸು, ಹೊಟ್ಟೆ ತುಂಬಿದಾಗ ದುಃಖದ ಆವೇಗ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ಅವಳು ಅಷ್ಟು ನೊಂದಿದ್ಲು ಅಂತಂದ್ರೆ, ಸ್ವಲ್ಪ ಚೆನ್ನಾಗಿ ಊಟ ಮಾಡಿದ್ರೆ ಅದೆಲ್ಲ ಮರೆತು ಹೋಗುತ್ತೆ ಅಂತ ಶ್ರೀರಾಮಕೃಷ್ಣರು ಶ್ರೀಮಾತೆಯವ್ರಿಗೆ ಹೇಳಿ ಗೋಲಾಪ್ಮಾಳಿಗೆ ಊಟದ ವ್ಯವಸ್ಥೆಗಳನ್ನೆಲ್ಲ ಮಾಡ್ತಾ ಇರ್ತಾಳೆ. ಹೀಗೆ ಶ್ರೀರಾಮಕೃಷ್ಣ ಮತ್ತು ಶ್ರೀಮಾತೆಯವರ ಮಧ್ಯೆ ಒಂದು ಸಂಪರ್ಕ ಕೊಂಡಿಯಾಗಿ, ಸಂಪರ್ಕ ಸೇತುವೆಯಾಗಿ ಇವಳು ಕಾರ್ಯವನ್ನ ಮಾಡ್ತಾಳೆ. ಮುಂದೆ ಅವಳ ಈ ರಾಮಲಾಲ್ ಆಗಿರ್ಬೋದು ಮತ್ತಿನ್ನೆಲ್ಲ ಅಲ್ಲಿನ ಎಲ್ಲ ಸಹಚಾರ ಮೇಲೂ ಕೂಡ ಒಂದು ರೀತಿ ಗೋಲಾಪ್ ಮಾಡುವುದು ಏನಂದ್ರೆ ಡಾಮಿನೇಟಿಂಗ್ ನೇಚರ್. ಎಲ್ಲರ ಮೇಲೂ ಒಂದು ತನ್ನ ಅಧಿಕಾರವನ್ನ ಚಲಾಯಿಸುವಂಥದ್ದನ್ನ, ಅಧಿಕಾರ ಚಲಾಯಿಸುವುದರಿಂದ ಕೆಲವು ಸಾರಿ ಒಳ್ಳೇದಾಗುತ್ತೆ, ಕೆಲವು ಸಾರಿ ಬೇರೆಯವರಿಗೆ ನೋವು ಆಗುತ್ತೆ. ಇಂಥ ಒಂದು ಹಲವಾರು ಘಟನೆಗಳು ಮುಂದೆ ಶ್ರೀಮಾತೆಯವರ ಮತ್ತು ಶ್ರೀರಾಮಕೃಷ್ಣ ಜೀವನದಲ್ಲಿ ನಡೀತದೆ. ಅವಳು ಆದರೆ ಇಲ್ಲಿ ಮಾತ್ರ ಅವಳು ತನ್ನ ಈಗ ದಕ್ಷಿಣೇಶ್ವರದವ ಈ ಒಂದು ಸಂದರ್ಭದಲ್ಲಿ, ವಾತಾವರಣದಲ್ಲಿ ಅವಳು ಭಗವಂತನ ಕುರಿತಂತ
ತನ್ನ ಸಾಧನೆಯನ್ನು ಮಾಡುವುದನ್ನು ನೋಡಿದ್ದೇವೆ.